ಮಾಜಿ ಎಂಎಲ್ಸಿ ಸೋಮಶೇಖರ್ ಕಾರಿನಲ್ಲಿದ್ದ 10 ಲಕ್ಷ ಹಣ ಕಳ್ಳತನ ಮಾಡಲಾಗಿದೆ. ರಾಜಾಜಿನಗರ ಠಾಣೆಗೆ ಮಾಜಿ ಎಂಎಲ್ಸಿ ಮ್ಯಾನೇಜರ್ ಈ ಬಗ್ಗೆ ದೂರು ಕೊಟ್ಟಿದ್ದಾರೆ. ಕಾರು ಚಾಲಕ ನರಸಿಂಹಮೂರ್ತಿ ವಿರುದ್ಧ 10 ಲಕ್ಷ ಹಣ ಕದ್ದಿರುವ ಆರೋಪ ಕೇಳಿಬಂದಿದೆ. ಬಿಎಂಡಬ್ಲ್ಯೂ ಕಾರಿನಲ್ಲಿ ಸೋಮಶೇಖರ್ 10 ಲಕ್ಷ ರೂಪಾಯಿ ಇಟ್ಟಿದ್ರು. ರಾತ್ರಿ ಹಣ ಇಟ್ಟಿದ್ದ ಮಾಹಿತಿ ತಿಳಿದು ಬೆಳಗಿನ ಜಾವ ಹಣ ಕದ್ದೊಯ್ದ ಅನುಮಾನ ವ್ಯಕ್ತವಾಗಿದೆ. ಮೇ 15ರಂದು ಕಾರು ಪಾರ್ಕ್ ಮಾಡಿದ್ದ ಸ್ಥಳದಲ್ಲೇ ಕಳ್ಳತನ ಆಗಿದೆ. ವರ್ಷದ ಹಿಂದಷ್ಟೇ ನರಸಿಂಹಮೂರ್ತಿ ಡ್ರೈವರ್ ಕೆಲಸಕ್ಕೆ ಸೇರಿದ್ದ. ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪೊಲೀಸರು ಕಾರು ಚಾಲಕನ ಲೊಕೇಶನ್ ಟ್ರ್ಯಾಕ್ ಮಾಡುತ್ತಿದ್ದಾರೆ. ಬೆಂಗಳೂರು ಪೊಲೀಸರ ಗೋಲ್ಡ್ ಗೋಲ್ಮಾಲ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತನಿಖಾ ತಂಡ ಬಯಲಿಗೆಳೆದಿದೆ. ಎಚ್ಎಸ್ಆರ್ ಲೇಔಟ್ ಸೆಂಟ್ ಠಾಣೆ ಪೊಲೀಸರಿಂದ ವಂಚನೆ ನಡೆದಿದೆ. ಜನರಿಗೆ ಡಬಲ್ ಲಾಭ ಕೊಡೋದಾಗಿ ಹೇಳಿ ಸುಧಾ ಎಂಬ ಮಹಿಳೆ ವಂಚಿಸಿದ್ಲು. ಜನ ಕೊಟ್ಟ ಚಿನ್ನ ಅಡವಿಟ್ಟು ದುಡ್ಡಿನ ಜೊತೆ ಎಸ್ಕೇಪ್ ಆಗಿದ್ದ ವಂಚಕಿ ಸುಧಾಳನ್ನ ಪೊಲೀಸರು ಠಾಣೆಗೆ ಕರೆತಂದಿದ್ರು. ಸುಧಾಳನ್ನ ಠಾಣೆಗೆ ಕರೆತಂದು ಡೀಲ್ ಮಾಡಲಾಗಿದೆ. ತನ್ನ ಸಂಬಂಧಿಕ ಪ್ರಕಾಶ್ ರೆಡ್ಡಿ ಮೂಲಕ ಪೊಲೀಸ್ ಠಾಣೆಯಲ್ಲೇ ಡೀಲ್ ಕುದುರಿಸಿದ್ದಾನೆ. ಚಿನ್ನದಂಗಡಿ ಮಾಲೀಕನನ್ನ ಠಾಣೆಗೆ ಕರೆಸಿ ಪೊಲೀಸರೇ ಚಿನ್ನ ಬಿಡಿಸಿದ್ದಾರೆ. ಬಳಿಕ ದುಡ್ಡು ಕೊಡದೆ ಸುಧಾ ಅಡವಿಟ್ಟ ಚಿನ್ನ ರಿಲೀಸ್ ಮಾಡಿಸಿದ್ದ ಪೊಲೀಸರು ಮೋಸ ಹೋದವರಿಗೆ ಚಿನ್ನ ಕೊಡದೆ ಕಳ್ಳಾಟ ನಡೆಸಿದ್ದಾರೆ. ಮೋಸ ಹೋದವರ 900 ಗ್ರಾಂ ಚಿನ್ನ ಎಚ್ಎಸ್ಆರ್ ಸೆಂಟ್ ಠಾಣೆ ಪೊಲೀಸರೇ ಬಳಸಿಕೊಂಡ್ರ ಎಂಬ ಆರೋಪ ಕೇಳಿಬಂದಿದೆ. ಸುಧಾಳಿಗೆ ಕೊಟ್ಟ ಚಿನ್ನ ನಮಗೆ ವಾಪಸ್ ಬಂದಿಲ್ಲ ಅಂತ ಇತ್ತ ದೂರುದಾರರು ಹೇಳ್ತಿದ್ದಾರೆ. ಸುವರ್ಣ ನ್ಯೂಸ್ ವರದಿ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತನಿಖೆಗೆ ಆದೇಶ ನೀಡಿದ್ದಾರೆ. ಈ ಪ್ರಕರಣದ ಬಗ್ಗೆ ನಾನು ಪೊಲೀಸ್ ಆಯುಕ್ತರ ಬಳಿ ಮಾತನಾಡಿದ್ದೇನೆ. ತನಿಖೆ ಮಾಡುವಂತೆ ಪೊಲೀಸ್ ಆಯುಕ್ತರಿಗೆ ಹೇಳಿದ್ದೇನೆ ಅಂತ ತಿಳಿಸಿದ್ದಾರೆ. ಸುವರ್ಣ ನ್ಯೂಸ್ ವರದಿ ಬಗ್ಗೆ ಕಮಿಷನರ್ ಸೀಮಂತ್ ಕುಮಾರ್ ಪ್ರತಿಕ್ರಿಯಿಸಿದ್ದು, ಈ ಬಗ್ಗೆ ತನಿಖೆ ನಡೆಸಿ ಡಿಸಿಪಿಗೆ ವರದಿ ಕೊಡುವಂತೆ ಹೇಳಿದ್ದೇನೆ. ಪ್ರಕರಣ ಆಗಿದ್ದು ಯಾವಾಗ ಅನ್ನೋ ಬಗ್ಗೆ ನೋಡಿ ಕ್ರಮ ಕೈಗೊಳ್ಳೋದಾಗಿ ತಿಳಿಸಿದ್ದಾರೆ. ಕಮಿಷನರ್ ಸೌತ್ ಈಸ್ಟ್ ಡಿವಿಷನ್ ಅವ್ರಿಗೆ ಇದು ಇನ್ಕ್ವೈರಿ ವಹಿಸಲಾಗಿದೆ. ಅವರು ಇನ್ಕ್ವೈರಿ ಮಾಡಿ ಏನು ಇನ್ಕ್ವೈರಿ ರಿಪೋರ್ಟ್ ಕೊಡ್ತಾರೆ ಆ ಪ್ರಕಾರ ಆ್ಯಕ್ಷನ್ ತೊಗೊಳ್ಬೇಕು. ಅಂದರೆ ಹಿಂದೆ ಇದ್ದಾಗ ನಡೆದಿರೋದು ನಮಗೇನು ವಿಷಯ ಗೊತ್ತಿಲ್ಲ. ಯಾವುದೋ ನಮಗೆ ನಮ್ಮ ಸೋಷಿಯಲ್ ಮೀಡಿಯಾ ಅವರು ಹೇಳಿದರು ಈ ಥರ ಬಂದಿದೆ. ಅದಾದಮೇಲೆ ಇನ್ಕ್ವೈರಿ ನಡೆದಿದೆ. ಇನ್ಕ್ವೈರಿ ಅದಾದಮೇಲೆ ನೋಡಿ ಡಿ ಸಿ ಪಿ ಅವ್ರಿಗೆ ಇನ್ಕ್ವೈರಿ ಮಾಡಲಿಕ್ಕೆ ಹೇಳಿದ್ದೀನಿ. ಡಿ ಸಿ ಪಿ ಮಾಡ್ತಾರೆ ಅಥವಾ ಎ ಸಿ ಪಿ ಮಾಡ್ತಾರೆ ನೋಡೋದು. ಓಕೆ. L&T ಟೆಕ್ನಾಲಜಿ ಸರ್ವಿಸ್ ಟೆಕ್ ಜಿಎಂ ಸ್ಪರ್ಧೆ ಆಯೋಜಿಸಿತ್ತು. ಟೆಕ್ ಜಿಎಂ 9ನೇ ಆವೃತ್ತಿಯ ಸಮಗ್ರ ಪ್ರಶಸ್ತಿಯನ್ನ ಆರ್ಟಿಐ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. 3 ವಿದ್ಯಾರ್ಥಿಗಳ ತಂಡವು ಸಾಧನೆ ಮಾಡಿದೆ. L&T ಟೆಕ್ನಾಲಜಿ ಸರ್ವಿಸಸ್ ಮೈಸೂರು ಕ್ಯಾಂಪಸ್ನಲ್ಲಿ ಆಯೋಜಿಸಲಾಗಿದೆ. ಆರ್ಟಿಐ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಕೆಆರ್ ನಂದೀಶ್, ಉಮಂಗ್ ಕುಮಾರ್ ಪ್ರಸಾದ್ ಹಾಗೂ ಪಿಯೂಷ್ ಸಿಂಗ್ ಅವರ ತಂಡಕ್ಕೆ ಪ್ರಶಸ್ತಿಯ ಗರಿ ದೊರಕಿದ್ದು, ಡಾಕ್ಟರ್ ಜ್ಯೋತಿ ಲಕ್ಷ್ಮಿ ಆರ್ ಈ ತಂಡಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ. ಇದು ಅದ್ಭುತವಾದ ಮುಕ್ತ ನಾವೀನ್ಯತೆ ಸ್ಪರ್ಧೆಯಾಗಿತ್ತು. ಶೈಕ್ಷಣಿಕ ಹಾಗೂ ಉದ್ಯಮದ ಮಧ್ಯೆ ಅಂತರವನ್ನ ಕಡಿಮೆ ಮಾಡುವ ಉದ್ದೇಶಕ್ಕೆ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ದಾಖಲೆ ಸಂಖ್ಯೆಯಲ್ಲಿ ಸ್ಪರ್ಧಿಗಳು ಭಾಗಿಯಾಗಿದ್ರು. ದೇಶದ 540 ಕಾಲೇಜುಗಳಿಂದ 62,000 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಾದ ಐಐಐಟಿ ಜಬಲ್ಪುರ್, ಪಿಎಸ್ ಜಿಟೆಕ್ ಕೊಯಮತ್ತೂರು ಹಾಗೂ ವಿಐಟಿ ವೆಲ್ಲೂರಿನಂತ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಗೋಕುಲ ಎಜುಕೇಷನ್ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಎಂಆರ್ ಸೀತಾರಾಮ್, ಉಪಾಧ್ಯಕ್ಷ ಎಂಆರ್ ಜಾನಕಿರಾಮ್, ಕಾರ್ಯದರ್ಶಿ ಎಂಆರ್ ಆನಂದರಾಮ್, ಆರ್ಟಿಐ ನಿರ್ದೇಶಕರಾದ ಎಂಆರ್ ಸಂಪಂಗಿರಾಮ್, ಎಂಆರ್ ಕೋದಂಡರಾವ್, ಆರ್ಟಿಐ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ಇವರೆಲ್ಲರೂ ಸೇರಿ ವಿಜಯಿ ತಂಡದ ಸದಸ್ಯರ ಅಮೋಘ ಸಾಧನೆಗೆ ಅಭಿನಂದನೆ ಸಲ್ಲಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.